ನಮಸ್ಕಾರ. ಇವತ್ತು ನಾವು ಯುಗಾದಿ ಆಚರಿಸ್ತೀವಿ. ಎಲ್ಲರಿಗೂ ಗೊತ್ತೈತಲ್ಲ, ಯುಗಾದಿ ಅಂದರೆ ಏನು? ಯುಗ ಪ್ಲಸ್ ಆದಿ. ಯುಗ ಅಂದ್ರೆ ಇಯರ್, ಏಜ್. ಆದಿ ಅಂದರೆ ಆರಂಭ. ಯುಗದ ಆದಿ ಯುಗಾದಿ. ಸೊ ಯುಗಾದಿ ದಿವಸ ನಾವು ಬೇವು ಬೆಲ್ಲ ತಿಂತೇವೆ. ಯಾಕೆ ತಿಂತೇವೆ? ಲೈಫ್ನ್ಯಾಗ ಸುಖ ದುಃಖ ಕಷ್ಟ ಏನೇ ಇದ್ರೂ ಎಲ್ಲ ಈಕ್ವಲಿ ಇರಲಿಪ್ಪ ಅಂಥೇಳಿ ನಾವು ಬೇವು ಬೆಲ್ಲ ತಿಂತೇವೆ. ಆಮೇಲೆ ನಮ್ಮ ಸನಾತನ ಧರ್ಮದೊಳಗೆ ಯುಗಾದಿ ಯಾವಾಗ ಆಚರಣೆ ಮಾಡೋಕೆ ಸ್ಟಾರ್ಟ್ ಮಾಡಿರಂದ್ರೆ, ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮದಲ್ಲ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನ ಅಂತ ಇವತ್ತು ಯುಗಾದಿ. ಸೊ ಅದ್ರ ಹೆಸರು ಮೇಲೆ ನಾವು ಯುಗಾದಿ ಆಚರಣೆ ಮಾಡ್ತೀವಂತ. ಸೊ ಹಂಗೆ ಅದ ದಿನಾನ, ಯುಗಾದಿ ದಿನಾನ ಶ್ರೀರಾಮಚಂದ್ರ ಏನದಲ್ಲ, ವನವಾಸ ಮುಗಿಸಿ ಅವತ್ತ ಪಟ್ಟಾಭಿಷೇಕ ಮಾಡಿದ ದಿನಾನೂ ಹೌದು ಯುಗಾದಿ ದಿನಾನ. ಸೊ ಲೈಫ್ನಾಗ ಕಷ್ಟ ಸುಖ ಎಲ್ಲ ಇರಬೇಕು. ಯಾವುದು ಬ್ಯಾಡ್ ಅಂತ ಕೇಳ್ಕೊಬಾರ್ದು ನಾವು, ಅದನ್ನೆಲ್ಲ ಎದುರಿಸೋ ಶಕ್ತಿ ಕೊಡಂತೆ ದೇವ್ರ ಹತ್ರ ಕೇಳ್ಕೊಬೇಕು. ಸೊ ನಮ್ಮ ಹಿಂದೂ ಧರ್ಮದಾಗ, ಸನಾತನ ಧರ್ಮದೊಳಗೆ ಯುಗಾದಿ ನಮಗೆಲ್ಲ ನ್ಯೂ ಇಯರ್. ಜನವರಿ 1ರಾಗ ಕುಡಿದ ಕುಪ್ಪಳಿಸೋದಲ್ಲ, ಯುಗಾದಿ ಬಂದಾಗ ಬೇವು ಬೆಲ್ಲ ತಿಂದು ಆಚರಣೆ ಮಾಡ್ತೀವಲ್ಲ, ಅದು ಯುಗಾದಿ. ನಿಜವಾದ ಯುಗಾದಿ ಅಂದ್ರೆ ಅದು ಸನಾತನ ಧರ್ಮದವ್ರಿಗೆ. ಸೊ ಅದಕ್ಕೆ ಲೈಫ್ನಾಗ ಯಾವುದೂ ವೆಸ್ಟರ್ನ್ ಕಲ್ಚರಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ನಮ್ಮ ಸನಾತನ ಧರ್ಮದೊಳಗೆ ಇದ್ದಂಥ ಕಲ್ಚರ್ ನೀವು ಫಾಲೋ ಮಾಡ್ಕೊತ ಹೋದಂಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಮಾರ್ಗನೂ ಸಿಗ್ತೈತಿ, ನಿಮ್ಮ ದೇಹ ಚೆನ್ನಾಗೂ ಇರ್ತೈತಿ. ಅಷ್ಟು ಮಹತ್ವ ಐತೆ ನಮ್ಮ ಸನಾತನ ಧರ್ಮದಾಗ. ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವ ಐತೆ. ಸೊ ಅದಕ್ಕೋಸ್ಕರ ಈ ಯುಗಾದಿಗೆ ಹೊಸ ರೆಸೊಲ್ಯೂಷನ್ ತೊಗೊರಿ. ಇದು ನಮ್ಮದು ನ್ಯೂ ಇಯರ್. ಸೊ ಹೊಸ ರೆಸೊಲ್ಯೂಷನ್ ತೊಗೊಂಡು ಲೈಫ್ನಾಗ ಏನು ಸಾಧಿಸ್ಬೇಕು ಅನ್ನೋದು ಈಗ ರೆಸೊಲ್ಯೂಷನ್ ತೊಗೊರಿ. ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡಿರಿ. ಕೆಟ್ಟದೆಲ್ಲ ಮರೆತು ಬಿಡ್ರಿ. ಹಂಗೆ ಸ್ವೀಟ್ ತಿಂದು ಚಲೋದೆಲ್ಲ ನೆನಪು ಮಾಡ್ಕೊರಿ. ಎರಡೂ ಸಮಯ ಇರಲಿ ದೇವ್ರ ಕಡೆ ಬಿಡ್ಕೊಂಡು ಈ ಯುಗಾದಿ ಆಚರಣೆ ಮಾಡಿರಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ, ಕರ್ನಾಟಕದ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.